ಅದು ತನಿಖಾಧಿಕಾರಿಗಳ ಕರ್ತವ್ಯ ಆಗಿರುತ್ತೆ. ಇನ್ನು 17A ಕಾಗ್ನಿಸೆನ್ಸ್ಗೂ ಮೊದಲು ನೀಡುವ ವಿಚಾರ ರಾಜ್ಯಪಾಲರು ಕೇವಲ ಪ್ರೈಮಾ ಫೇಸಿ ನೋಡಿ ಪರಿಗಣಿಸಿದ್ದಾರೆ. ಅಂದ್ರೆ ದೂರುದಾರರು ನೀಡಿದ ದೂರಿನ ಆಧಾರದ ಮೇಲೆ ಮೇಲ್ನೋಟಕ್ಕೇನೆ ಇಲ್ಲೊಂದಷ್ಟು ಕಾನೂನು ಉಲ್ಲಂಘನೆ ಆಗಿದೆ ಅನ್ನೋದು ಗೊತ್ತಾದ ನಂತರದಲ್ಲಿ ರಾಜ್ಯಪಾಲರು ತನಿಖೆಗೆ ಆದೇಶವನ್ನ ನೀಡಿರೋದು. ರಾಜ್ಯಪಾಲರು ನ್ಯಾಯಮೂರ್ತಿಗಳು ಅಲ್ಲ, ತನಿಖಾಧಿಕಾರಿಗಳು ಅಲ್ಲ. ಅವ್ರು ಇದ್ರ ಬಗ್ಗೆ ಹೌದಾ ಇಲ್ವಾ, ಕರೆಕ್ಟಾ ತಪ್ಪೋ ಅಂತ ಹೇಳಿ ತನಿಖೆಯನ್ನ ನಡೆಸೋ ಹಾಗಿಲ್ಲ. ಅವ್ರು ತನಿಖೆ ನಡೆಸಬೇಕು ಅನ್ನೋ ಕಂಪಲ್ಷನ್ ಇಲ್ಲ. ಕೇವಲ ದೂರುದಾರರು ನೀಡಿದ ದಾಖಲೆಗಳ ಆಧಾರದ ಮೇಲೆ ಪರಿಶೀಲನೆಯನ್ನ ನಡೆಸಿ ಕಾನೂನು ತಜ್ಞರ ಒಂದಷ್ಟು ಸಲಹೆಗಳನ್ನ ಪಡೆದುಕೊಂಡು ಮೇಲ್ನೋಟಕ್ಕೆ ಅಕ್ರಮಗಳಾಗಿರೋದು ಸತ್ಯ ಅಂತ ಗೊತ್ತಾದ ನಂತರದಲ್ಲಿ ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನ ನೀಡಿದ್ದಾರೆ. ಇದು ಸರಿಯಾದ ಕ್ರಮ. ಇಲ್ಲೆಲ್ಲೂ ಕೂಡ ಕಾನೂನಿನ ಉಲ್ಲಂಘನೆ ಆಗಲಿ, ರಾಜ್ಯಪಾಲರು ಸ್ವಯಂ ಪ್ರೇರಿತರಾಗಿ ಯಾವುದೋ ಒಂದು ಪ್ರಭಾವಕ್ಕೆ ಒಳಗಾಗಿ ತೆಗೆದುಕೊಂಡ ನಿರ್ಧಾರ ಅನ್ನೋ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಇದೆಯಲ್ಲ, ಹಾಗಿಲ್ಲ ಅಂತ ಹೇಳಿ ತುಷಾರ್ ಮೆಹ್ತಾ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಒಂದ್ ಕಣ್ ಸುಣ್ಣ ಒಂದ್ ಕಣ್ ಬೆಣ್ಣೆ ಆಗ್ತಾ ಇದ್ದೀರಿ. ಇದು ಸರಿ ಇಲ್ಲ. ಸಮಾನತೆಯಿಂದ ನೀವು ನೋಡ್ಬೇಕು. ಕಾನೂನು ವಿರುದ್ಧ ಕಾನೂನು ಪರವಾಗಿ ರಾಜ್ಯಪಾಲರ ಆಫೀಸಿನ ದುರ್ಬಳಕೆ ಇವೆಲ್ಲ ಗಮನದಲ್ಲಿಟ್ಕೊಂಡು ನಾವು ಅವ್ರಿಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇದು ನೀವು ಮಾಡ್ತಾ ಇರೋದು ತಪ್ಪು. ಒಂದ್ ಕಣ್ ಸುಣ್ಣ ಒಂದ್ ಕಣ್ ಬೆಣ್ಣೆ ಆಗ್ತಾ ಇದ್ದೀರಿ. ಇದು ಸರಿ ಇಲ್ಲ. ಸಮಾನತೆಯಿಂದ ನೀವು ನೋಡ್ಬೇಕು. ಕಾನೂನು ವಿರುದ್ಧವಾಗಿ ನೀವು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಕಾನೂನು ಪರವಾಗಿ ನೀವು ಕೆಲಸವನ್ನು ಮಾಡಬೇಕು. ಸಂವಿಧಾನವನ್ನ ರಕ್ಷಣೆ ಮಾಡಬೇಕು. ಗವರ್ನರ್ ಅವರ ಆಫೀಸ್ ಏನಿದೆ ಅದು ಸಮಾನತೆಗೆ ಹೆಸರಾಗಿರಬೇಕು. ಮಾರ್ಕೆಟ್ ಆಗಿದೆ 1000 ಕೋಟಿ ರಾತ್ರಿ ಎತ್ತು ಬಿಡ್ತಾರೆ, ಬಂದು ಹಂಚ್ತಾರೆ ಜನಕ್ಕೆ. ಎಷ್ಟು ಬಜೆಟ್ ಇರ್ಬೋದು ನಿಮ್ಮ ಪ್ರಕಾರ? ಈ ರೀತಿ ಆಪರೇಷನ್ ಕಮಲಕ್ಕೆ ಎಷ್ಟು ಬಜೆಟ್ ಇರ್ಬೋದು ಅನ್ಸುತ್ತೆ? ನೀವು ಅವ್ರಿಗೆ ಕೇಳ್ರಿ, ಬಿಜೆಪಿ ಅವ್ರು. ನೀವು ಬಿಜೆಪಿ ಕೇಳ್ರಿ ಸರ್ ಎಷ್ಟು ಬಜೆಟ್ ತೆಗೆದಿಟ್ಟಿದ್ದ ಅವ್ರು ಕೇಳ್ರಿ. ನನಗೆ ಗುರುತಿಲ್ಲ ಬಜೆಟ್. ಬಿಜೆಪಿ ಅವ್ರಿಗೆ ಕೇಳ್ರಿ. ಈ 125 ಸೈಟ್ ವಿರುದ್ಧ ಇದ್ದಾರೆ, ಬರೀ 14 ಸೈಟ್ ವಿರುದ್ಧ ಇದ್ದಾರೆ. ಆಮೇಲೆ ಗವರ್ನರ್ ಪ್ರಾಸಿಕ್ಯೂಷನ್ 14 ಸೈಟಿಗೆ ಯಾಕೆ ಕೊಡ್ಬೇಕು, 125 ಸೈಟಿಗೆ ಯಾಕೆ ಕೊಡಬಾರ್ದು? ಬಿಜೆಪಿ ಅವ್ರು ಪಾದಯಾತ್ರೆ ಮಾಡಿದ್ರಲ್ಲ, 125 ಸೈಟಿಗೆ ಮಾಡ್ರೆ 14 ಸೈಟಿಗೆ ಮಾಡಿದಾರ ಪಾದಯಾತ್ರೆ ಅವರು? ಅಲ್ಲಲ್ಲ, ಬಿಜೆಪಿ ಅವರು ಪಾದಯಾತ್ರೆ ಮಾಡಿರೋದು 14 ಸೈಟಿಗೆ 125 ಸೈಟಿಗೆ ಎಷ್ಟಕ್ಕೆ ಪಾದಯಾತ್ರೆ ಮಾಡಿದ್ದಾರೆ? ಸಿಎಂ ವಿರುದ್ಧ ಬಂದಂತ ಒಂದಷ್ಟು ಗಂಭೀರ ಆರೋಪಗಳು ಅಂತಕ್ಕಂಥದ್ದು. ಅವ್ರು ಪಾದಯಾತ್ರೆ ಮಾಡಿರೋದು 120 ಸೈಟಿಗೆ 14 ಸೈಟಿಗೆ 125 ಸೈಟ್ ಕೊಟ್ಟರು ಯಾರು? 125 ಸೈಟ್ನಾಗ 14 ಸೈಟ್ ಇದೆ ತಾನೆ ಸರ್. ನೀವು ಸಮರ್ಥನೆ ನಂತರ ಒಂದಷ್ಟೆಲ್ಲ ದಾಖಲೆಗಳು ಹೊರ ಬಂದು ವೈಟ್ನರು ಮತ್ತೊಂದು ಕಡೆ ಆಡಿಯೋ ಇವೆಲ್ಲ ಬಂದು, ಅಂದ್ರೆ ಅದಕ್ಕೆ ಅಂದ್ರೆ ಈಗ ವೈಟ್ನರ್ ಹಾಕಿರುವಂಥದ್ದು. ನಿಮಗೆ ಇಲ್ಲಿವರೆಗೆ ಲ್ಯಾಂಡ್ ಯಾರನ್ನ ಓನರ್ಶಿಪ್ ಚಾಲೆಂಜ್ ಮಾಡಿದಾರ? ಲ್ಯಾಂಡ್ ಏನಾರು ಓನರ್ಶಿಪ್ ಚಾಲೆಂಜ್ ಮಾಡಿದಾರ? ಡಿನೋಟಿಫಿಕೇಶನ್ ವಾಯ್ಡ್ ಅಂಡರ್ ಲಾ ಅಂತ ಯಾರನ್ನ ಒಬ್ಬರನ್ನ ಹೇಳಿದಾರೆ ನಿಮಗೆ? ಏನು ಚರ್ಚೆ ಮಾಡ್ತಿದ್ದಾರೆ ರೀ ನೀವು ಕೂಡ? ಸುಮ್ಮನೆ ವೈಟ್ನರ್ ಹೇಳ್ತಾರೆ, ಬಂದು ತೋರಿಸ್ತಾರೆ, ಅದ್ರ ಬಗ್ಗೆ ಮಾತಾಡಿದ್ರೆ ಐದರ್ ಯು ಕಂಪ್ಲೀಟ್ಲಿ ಸ್ಟಡಿಡ್. ಯು ಆಸ್ಕ್ ಮಿ ಎ ಕ್ವಶನ್. ವೈಟ್ನರ್ ಹೊಡೆದ್ರೆ ಏನು, ವೈಟ್ನರ್ ಹೊಡೆದ್ರೆ ಏನು, ವೈಟ್ನರ್ ಹೊಡೆದ್ರೆ ಸುಮ್ಮನೆ ಅನುಮಾನ ಅಂತ ಹೇಳ್ತಲ್ಲ. ಲಿಸನ್ ಟು ಮೀ. ಅಲ್ಲ, ಅನುಮಾನ ಕಾರಣ ಅಂದ್ರೆ ಏನು? 50% ತಗೊಳ್ಳೋ ತಪ್ಪು ಅಂತಾನೆ ಕೂಡ ವರದಿ ಕೊಟ್ಟಿದೆ. ಮತ್ತೆ ವೈಟ್ನರ್ ಹಾಕಿರೋದು ಇವೆಲ್ಲವೂ ಕೂಡ ಅನುಮಾನ ಕಾರಣ ಆಗೋದಿಲ್ಲ. ಇವತ್ತು ಕೊಡಬಾರಂತ ಕಾನೂನು ಪ್ರಾವಿಷನ್ ಇದೆಯಾ? ವರದಿ ಕೊಟ್ಟಿದೆ, ತಾಂತ್ರಿಕ ಸಮಿತಿನ ವರದಿನೇ ಕೊಟ್ಟಿರೋದು. ವರದಿ ಅದು ಏನ್ ತಾಂತ್ರಿಕ ವರದಿ ಅಂದ್ರೆ ಯಾವುದು? ತಾಂತ್ರಿಕ ಇಂದಿನ ಬಿಜೆಪಿ ಸರ್ಕಾರದಲ್ಲಿ ರಚನೆ ಆದಂತ ಸಂದರ್ಭದಲ್ಲಿ ಅಲ್ಲ, ಈಗ ತಾಂತ್ರಿಕ ಸಮಿತಿ ಆಫೀಸರ್ಸ್ ಕೂಡ ಕೊಟ್ಟಿರುವಂತದ್ದು. ಬೇಕಾದ್ರೆ ನೀವು ಓದ್ಬೋದು, ನೀವು ಕೇಳಿದ ತೋರಿಸ್ರಿ, ನೀವು ಓದ್ರಿ. ಮತ್ತೆ ಈ ತಾಂತ್ರಿಕ ವರದಿ ವಿರುದ್ಧವಾಗಿ ಕೊಟ್ಟಾರ ಅವರು. ಅಕಾರ್ಡಿಂಗ್ ಟು ಯು ಬಿಜೆಪಿ ಹ್ಯಾಸ್ ಗಿವನ್ ದಿಸ್ ಸೈಟ್ಸ್ ರಾಂಗ್ಲಿ. ಹೌದು, ಹೇಳ್ತಾರೆ 50-50 ನಿವೇಶನ ಕೊಟ್ಟಿರುವಂತದ್ದು ಕೂಡ ರಾಂಗ್ ಅಂತಾನೆ ಕೂಡ ಹೇಳಿದ್ದಾರೆ. ತಾಂತ್ರಿಕ ಸಮಿತಿನೇ ಹೇಳಿರುವಂತ. ಅಲ್ಲ, ಈಗ ನೀವ್ ಹೇಳ ಪ್ರಕಾರ ಸೈಟ್ಸ್ ಕೊಟ್ಟು ತಪ್ಪ? ನಾನು ತಪ್ಪು ಸರಿ ನಾನು ಹೇಳ್ತಾ ಇಲ್ಲ. ಅಲ್ಲ, ನಾನು ಹೇಳ್ತಾ ಇಲ್ಲ. ನೀವು ಹೇಳ್ತಾ ಇರೋದು ಏನಂತಂದ್ರೆ, ಹೌದು, ನೀವು ಯಾವ್ದು ಸೈಟ್ ಕೊಟ್ಟರು ಯಾರು? ಸೈಟ್ ಕೊಟ್ಟರು ಯಾರು? ಅಲ್ಲ, ಅದನ್ನ ಏನಂದ್ರೆ ಈಗ ಬಿಜೆಪಿಯಿಂದ ಒಂದಷ್ಟು ಅಲ್ರಿ, ಫಂಡಮೆಂಟಲ್ ಕ್ವಶನ್ ಇಸ್ ದ ಸೈಟ್ಸ್ ಆರ್ ಗಿವನ್ ಬೈ ಹೂಮ್? ಮೂಡ ಕೊಟ್ಟಿರುವಂತದ್ದು ಯಾರವರು? ಯಾರ ಆಡಳಿತದಲ್ಲಿತ್ತು? ಯಾರ ಆಡಳಿತದಲ್ಲಿತ್ತು? ಅಲ್ರಿ, ಒಂದು ನಿಮಿಷ ಕೇಳ್ರಿ. ಒಂದಷ್ಟು ಪ್ರಶ್ನೆ ಕೊಡೋದು ಹೇಳ್ತಾರೆ. ಗೋ ಒನ್ ಬೈ ಒನ್ ರೀ. ಅಸ್ಯೂಮಿಂಗ್ಲಿ ದಿಸ್ ಇಸ್ ಕರೆಕ್ಟ್ ಅಕಾರ್ಡಿಂಗ್ ಟು ಯು, ದೆನ್ ಇಟ್ ಇಸ್ ರಾಂಗ್. ಒಂದು ಕಡೆ ಕೋರ್ಟ್ನಲ್ಲಿ ಮುಖ್ಯಮಂತ್ರಿಗಳು ಸಲ್ಲಿಕೆ ಮಾಡಿರುವ ರಿಟ್ ಅರ್ಜಿಯ ವಿಚಾರಣೆ ನಡೀತಾ ಇದೆ. ತುಷಾರ್ ಮೆಹ್ತಾ ಅವರು ರಾಜ್ಯಪಾಲರ ಪರವಾಗಿ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಅದೇ ರಾಜ್ಯಪಾಲರ ವಿರುದ್ಧ ಇದೀಗ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವರ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿ SIT ಅವರು ರಾಜ್ಯಪಾಲರ ಅಂಗಳ ತಲುಪಿದ್ರು ಕೂಡ
ಇಲ್ಲಿವರೆಗೂ ರಾಜ್ಯಪಾಲರು ಇದ್ರ ಬಗ್ಗೆ ಡಿಸಿಷನ್ ತಗೊಂಡಿಲ್ಲ. ಹೀಗಾಗಿ ರಾಜ್ಯಪಾಲರು ಈ ವಿಚಾರದ ಬಗ್ಗೆ ಕೂಡ ಗಮನ ಕೊಡಬೇಕು ಅನ್ನೋದು ಕಾಂಗ್ರೆಸ್ನ ವಾದ. ಮತ್ತೊಂದು ಕಡೆ ನೀವು ಈ ಅಂಶಗಳನ್ನ ಗಮನಿಸ್ತಿದ್ದೀರಿ, ಯಾವ ರೀತಿ ವಾದ ಮಂಡನೆ ಆಗ್ತಾ ಇದೆ ಅಂತ ಹೇಳಿ. ರಾಜ್ಯಪಾಲರು ತೆಗೆದುಕೊಂಡಿರುವ ಕ್ರಮ ಕಾನೂನಾತ್ಮಕವಾಗಿ ಸರಿಯಾಗಿದೆ ಅನ್ನೋದನ್ನ ತಮ್ಮ ವಾದದ ಮೂಲಕ ನ್ಯಾಯಮೂರ್ತಿಗಳ ಮುಂದಿಡ್ತಾ ಇದ್ದಾರೆ ತುಷಾರ್ ಮೆಹ್ತಾ ಅವರು. ರಾಜ್ಯಪಾಲರ ಪರ ವಕೀಲರಾದ ತುಷಾರ್ ಮೆಹ್ತಾ ಅವರ ವಾದ ಮಂಡನೆಯ ನೇರ ಪ್ರಸಾರದ ದೃಶ್ಯವನ್ನ ಕೂಡ ನೀವು ಮತ್ತೊಂದು ಬದಿಯ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. 2013 ಪ್ರಕರಣ ಉಲ್ಲೇಖಿಸಿದ್ದಾರೆ ತುಷಾರ್ ಮೆಹ್ತಾ. ಲಲಿತಾ ಕುಮಾರಿ ವರ್ಸಸ್ ಉತ್ತರ ಪ್ರದೇಶ ಕೇಸ್ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪನ್ನ ಉಲ್ಲೇಖ ಮಾಡಿ ಆ ಪ್ರಕರಣದಂತೆ ಈ ಪ್ರಕರಣ ಕೂಡ ಅಂತ ಹೇಳಿ ಎರಡನ್ನ ತುಲನೆ ಮಾಡಿ ಹೇಳ್ತಿದ್ದಾರೆ. 17A ಸಂಪೂರ್ಣವಾಗಿ ಅನ್ವಯ ಆಗುತ್ತೆ 2013 ಪ್ರಕರಣ. ಈ ಲಲಿತಾ ಕುಮಾರಿ ಕೇಸ್ನಲ್ಲಿ ಏನಾಗಿರುತ್ತೆ, ರಾಜ್ಯಪಾಲರಿಗೆ ಮೇಲ್ನೋಟಕ್ಕೆ ತಪ್ಪಾಗಿರೋದು ಗಮನಕ್ಕೆ ಬಂದ್ರೆ 17A ಅಡಿಯಲ್ಲಿ ಕ್ರಮಕ್ಕೆ ಮುಂದಾಗಬಹುದು ಅನ್ನೋದನ್ನ ಸುಪ್ರೀಂ ಕೋರ್ಟೇ ತಿಳಿಸಿದೆ. ತನಿಖಾಧಿಕಾರಿಯ ಪಾತ್ರವನ್ನ ರಾಜ್ಯಪಾಲರು ನಿರ್ವಹಿಸುವ ಅವಶ್ಯಕತೆ ಇಲ್ಲ, ನ್ಯಾಯಾಧೀಶರ ಪಾತ್ರವನ್ನ ನಿರ್ವಹಿಸುವ ಅವಶ್ಯಕತೆ ಇಲ್ಲ. ಕೇವಲ ದೂರುದಾರರ ದೂರಿನ ಪ್ರತಿಗಳಲ್ಲಿ ದಾಖಲೆಗಳ ಸಮೇತ ತಪ್ಪಾಗಿರೋದು ಮೇಲ್ನೋಟಕ್ಕೆ ಸಾಬೀತಾದ್ರೆ 17A ಅಡಿಯಲ್ಲಿ ತನಿಖೆಗೆ ಅವಕಾಶವನ್ನ ನೀಡುವ ಅವಕಾಶ ರಾಜ್ಯಪಾಲರಿಗೆ ಇರುತ್ತೆ ಅಂತ ಹೇಳಿ 2013 ಲಲಿತಾ ಕುಮಾರಿ ವರ್ಸಸ್ ಉತ್ತರ ಪ್ರದೇಶ ಕೇಸ್ನ ಸುಪ್ರೀಂ ಕೋರ್ಟ್ನ ತೀರ್ಪು ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಅದರಂತೆ ಇಲ್ಲೂ ಕೂಡ ಆಗಿರೋದು ಅಂತ ಹೇಳಿ ಹೋಲಿಕೆ ಮಾಡಿ ಮಾತನಾಡ್ತಾ ಇದ್ದಾರೆ. ಒಂದ್ ಕಡೆ ದೃಶ್ಯದಲ್ಲಿ ರಾಜಭವನ್ ಚಲೋ ಪ್ರಾರಂಭವಾಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಉಪಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರು ಆದ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಾಗ್ತಾ ಇದೆ ಈ ಪಾದಯಾತ್ರೆ, ರಾಜಭವನ್ ಚಲೋ ಯಾತ್ರೆ. ಕಿರಿಯ ಕಾಂಗ್ರೆಸ್ ನಾಯಕರು ಒಂದರ್ಥದಲ್ಲಿ ಇಡೀ ಸಚಿವ ಸಂಪುಟ ಇವತ್ತು ರಸ್ತೆಯಲ್ಲಿದೆ, ರಾಜಭವನದತ್ತ ಹೆಜ್ಜೆಯನ್ನ ಇಡ್ತಾ ಇದೆ. ರಾಜ್ಯಪಾಲರಿಗೆ ಉಳಿದ ಪಕ್ಷಗಳ ನಾಯಕರ ಬಗ್ಗೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ತೆಗೆದುಕೊಂಡಂತೆಯೇ ನಿರ್ಧಾರ ನೀವು ತೆಗೆದುಕೊಳ್ಳಿ ಅಂತ ಹೇಳಿ ಮನವಿಯನ್ನ ಮಾಡಲಿದ್ದಾರೆ ಕಾಂಗ್ರೆಸ್ನ ನಾಯಕರು ರಾಜಭವನಕ್ಕೆ ತಲುಪಿದ ನಂತರದಲ್ಲಿ. ಆಲ್ರೆಡಿ ಈ ಹಿಂದೆ ಕೂಡ ಯಾವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಲಾಯಿತು ಆ ಸಂದರ್ಭದಲ್ಲೇನೆ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡಿದ್ದನ್ನ ನೀವು ಗಮನಿಸಿದ್ರಿ. ಆ ಸಂದರ್ಭದಲ್ಲಿ ಐವಾನ್ ಡಿಸೂಜಾ ಅವರು ಹೇಳಿದ್ರು, ರಾಜ್ಯಪಾಲರು ಹೀಗೆ ವರ್ತನೆ ಮಾಡ್ತಾ ಇದ್ರೆ ಬಾಂಗ್ಲಾದೇಶದಲ್ಲಿ ಆದ ಪರಿಸ್ಥಿತಿ ಇಲ್ಲಿ ಬಂದುಬಿಡುತ್ತೆ ಅಂತ ಹೇಳಿ. ಪ್ರತಿಭಟನೆ ಅದಾದ ನಂತರದಲ್ಲಿ ಮಂಗಳೂರಿನಲ್ಲಿ ಬಸ್ಗೂ ಕೂಡ ಕಲ್ತೂರಾಟ ಆಗಿದ್ದನ್ನ ನೀವು ನೆನಪು ಮಾಡ್ಕೊಳ್ಬಹುದು. ಇದೀಗ ಶಾಂತಿಯುತವಾದ